ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿ ಇಡೀ ದೇಶದಲ್ಲೇ ಎಂಥ ಹಲ್ಚಲ್ ಎಬ್ಬಿಸಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದೇ. ಇಂದಿಗೂ ಕೂಡ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಅಲ್ಲದೆ ಈಗಾಗಲೇ ಪ್ರಾಚೀನ ಅತ್ಯಮೂಲ್ಯ ಕುರುಹುಗಳು ಲಭಿಸಿರೋದು ನಿಜಕ್ಕೂ ನಮ್ಮ ಕರುನಾಡಿನ ಐತಿಹಾಸಿಕ ಪರಂಪರೆಯನ್ನ ಇಡೀ ವಿಶ್ವದುದ್ದಗಲಕ್ಕೂ ಪಸರಿಸಿ ಬಿಟ್ಟಿದೆ. ನಿಧಿ ಮತ್ತು ಶಿಲಾಶಾಸನಗಳು ಪತ್ತೆಯಾಗಿ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ನಿಜಕ್ಕೂ ಲಕ್ಕುಂಡಿ ಅನಾದಿ ಕಾಲದಲ್ಲಿ ಲೋಕಮಾನ್ಯ ಪಡೆದಿತ್ತು ಅನ್ನೋದಕ್ಕೆ ಇದೆಲ್ಲವೂ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತವೆ. ಇಲ್ಲೊಂದು ವಿಚಾರವನ್ನ ಹೇಳಲೇಬೇಕು. ಇಲ್ಲಿ ಕೇವಲ ಲಕ್ಕುಂಡಿ ಮಾತ್ರವಲ್ಲ, ಬೀದರ್ನಲ್ಲಿಯೂ ಕೂಡ ಹುಬ್ಬೇರಿಸುವಂತಹ ಸಂಶೋಧನೆಯೊಂದು ನಡೆದು ಬಿಟ್ಟಿದೆ. ಆ ಮಣ್ಣಿನಲ್ಲೂ ಐತಿಹಾಸಿಕ ಪ್ರಾಚೀನ ಶಿಲಾಶಾಸನಗಳು ಹಾಗೂ ಸರ್ಪರೂಪದ ಶಿಲ್ಪಗಳು ಪತ್ತೆಯಾಗಿವೆ. ಕೇವಲ ಇಷ್ಟು ಮಾತ್ರವಲ್ಲ, ಸುಮಾರು 1000 ವರ್ಷಗಳಷ್ಟು ಪುರಾತನವಾದ 108 ಪುರಾತನ ದೇವಾಲಯಗಳ ಕುರುಹುಗಳು ಪತ್ತೆಯಾಗಿರೋದು ಇಡೀ ದೇಶವೇ ಕರುನಾಡಿನತ್ತ ತಿರುಗುವಂತೆ ಮಾಡಿದೆ. ಈ ಬೆನ್ನಲ್ಲೇ ಗ್ರಾಮಸ್ಥರು ಹಾಗೂ ಬೀದರ್ನ ಮಂದಿ ರಾಜ್ಯ ಸರ್ಕಾರವನ್ನ ಮತ್ತಷ್ಟು ಸಂಶೋಧನೆ ಮಾಡುವಂತೆ ಆಗ್ರಹ ಕೂಡ ಮಾಡಿದ್ದಾರೆ.